ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 31ನೇ ಅಧ್ಯಾಯ. ಸನ್ 1938ರಲ್ಲಿ ಕಾದರವಳ್ಳಿಯ ಕುಂಭಮೇಳ ಯಾತ್ರೆಗೆ ಬರಲು ಶ್ರೀಗಳು ದತ್ತವಾಡದ ಬಾಬಾ ಮಹಾರಾಜರಿಗೂ ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೂ ಪತ್ರ ಬರೆದಿದ್ದು. ಸೂಚನೆ: ದತ್ತವಾಡದ ಬಾಬಾ ಮಹಾರಾಜರಿಗೆ ಮತ್ತು ಚಿಕ್ಕೋಡಿಯ ಮಹಾತ್ಮರಿಗೆ ಪತ್ರ ಬರೆದರೂ ಕುಂಭಯಾತ್ರೆಗೆ ಆಗಮಿಪರೆಂದು. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಹೊಸೂರು ಗ್ರಾಮದ ದ್ಯಾಮವ್ವನ ಗುಡಿಯ ಆವಾರ ಗೋಡೆಯ ಮೆಟ್ಟಿಯೊಳಗಿಂದ ಬಂಗಾರ ತೋರಿಸಿ ಕಾದರವಳ್ಳಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳು ಮುಚ್ಚಂಡಿ ಮಠ ಇವರಿಗೆ ಕೊಟ್ಟು ಹರಿಸಿದರು ಮತ್ತು ಅಲ್ಲಿಯ ಭಕ್ತರಿಗೆ ಶಿವಪಥ ಬೋಧೆಯನ್ನು ಮಾಡಿದರು ಎಂಬ ವಿಷಯವನ್ನು ಓದಿರುವಿರಿ. ಈ ಅಧ್ಯಾಯದಲ್ಲಿ ಕಾದರವಳ್ಳಿಯಲ್ಲಿ ಜರುಗುವ ಕುಂಭಮೇಳ ಸಪ್ತಾಹಕ್ಕೆ ಬರಲು ದತ್ತವಾಡದ ಶ್ರೀ ಸದ್ಗುರು ಬಾಬಾ ಮಹಾರಾಜರಿಗೂ ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೂ ಪತ್ರ ಬರೆದ ವಿಷಯವನ್ನು ಓದಿ ಕೃತಾರ್ಥರಾಗಬೇಕು. ಶ್ರೀ ಅದೃಶ್ಯ ಶಿವಯೋಗಿಗಳವರ ಊಟದ ವ್ಯವಸ್ಥೆಯು ಅವರ ಮನೆಯಿಂದ ದಿನಾಲೂ ತಪ್ಪದೇ ಬರುತ್ತಿತ್ತು. ಕಾರಣ ಶ್ರೀಗಳವರ ಊಟದ ಬಗ್ಗೆ ಯಾರೂ ಕಾಳಜಿ ಮಾಡುವಂತಿರಲಿಲ್ಲ. ಶ್ರೀ ಸೀಮೆಮಠದ ಸ್ವಾಮಿಗಳ ಮನೆಯಿಂದ, ಮುಚ್ಚಂಡಿ ವೀರಭದ್ರಯ್ಯನವರ ಮನೆಯಿಂದ, ಚರಂತಿ ಮಠದವರ ಮನೆಯಿಂದ, ಸಾಧ್ವಿ ಹವಾಲ್ದಾರ್ ಚೆನ್ನಕ್ಕ ಮತ್ತು ಶ್ರೀ ಬಸವಣ್ಣಪ್ಪ ಗೌಡರ ಮನೆಯಿಂದ ಆಗಾಗ ತಾವು ಮಾಡಿದ ಪಕ್ವಾನಗಳನ್ನು ಅತಿ ಆದರ ಭಕ್ತಿಯಿಂದ ಹೋಗಿ ಕೊಟ್ಟು ಬರುತ್ತಿದ್ದರು. ಒಂದು ದಿವಸ ಶ್ರೀ ವೀರಪ್ಪಗೌಡರು ಪಾಟೀಲ್ ಅವರ ಪತ್ನಿ ಸಾಧ್ವಿ ಭಾಗೀರಥಿಯವರು ಶಾವಿಗೆಯ ಪಾಯಸ ಬಹಳ ಉತ್ತಮವಾಗಿರುವುದೆಂದು ತಿಳಿದು ಗೌಡರ ಕೈಯಲ್ಲಿ ಕೊಟ್ಟು ಬಿಸಿ ಬಿಸಿಯಾದ ಇದನ್ನು ಅಜ್ಜನವರಿಗೆ ಕೊಟ್ಟು ತಿನ್ನಿಸಿ ಬನ್ನಿರಿ ಎಂದು ಕಳುಹಿಸಿದ್ದರು. ಇಂತಹ ಅನೇಕ ಉದಾಹರಣೆಗಳು ಕಂಡುಬರುತ್ತವೆ. ಅಲ್ಲದೆ ಭಕ್ತರು ಬಂದು ಎಲ್ಲ ಥರದ ಸೇವೆ ಮಾಡುತ್ತಿದ್ದರು. ಸುನಗಾರ್ ಶಿವರಾಯಿ ಬಂದು ಸಂಜೆಯ ಮುಂದೆ 2 ಗಂಟೆಗಳ ಕಾಲ ತತ್ವ ಪದಗಳನ್ನು ಹಾಡಿ ಅಜ್ಜನವರನ್ನು ಸಂತೋಷಪಡಿಸುತ್ತಿದ್ದನು. ಹೀಗಾಗಿ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಯಾವ ತರಹದ ಕೊರತೆಯೂ ಸಂಭವಿಸಲಿಲ್ಲ. ಹಿಂದೆ ಹರಿದ್ವಾರ ಮಹಾರಾಜರು ಕಾದರವಳ್ಳಿಗೆ ಆಗಮಿಸಿ ಅತ್ಯಂತ ಸುಖ ಸಂತೋಷದಿಂದ ಇಲ್ಲಿ ಕಾಲಹರಣ ಮಾಡಿ ಹರಿದ್ವಾರಕ್ಕೆ ಹೋಗುವಾಗ ಭಕ್ತಾದಿಗಳಿಗೆ, ನೀವು ನಮ್ಮೂರ ಕುಂಭಯಾತ್ರೆಗೆ ಬಂದರೆ ನನಗೆ ಅಲ್ಲಿ ಭೇಟಿಯಾಗುವಿರಿ, ನೀವೆಲ್ಲರೂ ನಮ್ಮ ಕುಂಭಮೇಳ ಯಾತ್ರೆಗೆ ಅಗತ್ಯವಾಗಿ ಬರಬೇಕು ಎಂದು ಹೇಳಿ ಹೋಗಿದ್ದರು. ಆದ್ದರಿಂದ ಹರಿದ್ವಾರದ ಕುಂಭಯಾತ್ರೆಯನ್ನು ನೋಡಿ ಆನಂದ ಪಡಬೇಕೆಂದು ಕಾದರವಳ್ಳಿಯ ಭಕ್ತರು ಬಯಸಿದರು. ಶ್ರೀ ಉಡುಚಪ್ಪನವರ ಅಡಿಯಪ್ಪ ಮಾಸ್ತರರು ಹರಿದ್ವಾರದ ಕುಂಭಯಾತ್ರೆಗೆ ನೋಡುವ ಹಂಬಲವುಳ್ಳವರಾಗಿದ್ದು ಅಲ್ಲಿಗೆ ಹೋಗಿ ಬರುವ ಬಗ್ಗೆ ಇಲ್ಲಿಯ ಭಕ್ತರೇ ಹೇಳುತ್ತಲೇ ಇದ್ದರು. ಆದರೆ ಬಹು ದೂರಿನ ದಾರಿ ಮತ್ತು ಕನ್ನಡದ ಹೊರತು 2ನೇ ಭಾಷೆ ಇಲ್ಲಿಯ ಭಕ್ತರಿಗೆ ಬರುತ್ತಿರಲಿಲ್ಲ. ಅಲ್ಲದೆ ದುಡ್ಡಿನ ಕೊರತೆಯೂ ಇತ್ತು. ಹೀಗಾಗಿ ಹರಿದ್ವಾರದ ಕುಂಭಯಾತ್ರೆಗೆ ಘಟಿಸುವುದೆಂತು ಎಂದು ಚಿಂತಾಕ್ರಾಂತರಾಗಿದ್ದರು. ಒಂದು ದಿವಸ ಶ್ರೀ ಅಡಿಯಪ್ಪ ಉಡುಚಪ್ಪನವರ ಮಾಸ್ತರರು ಶ್ರೀ ಸೀಮೆಮಠದ ಅಪ್ಪಯ್ಯ ಸ್ವಾಮಿಗಳನ್ನು ವಿಚಾರಿಸಬೇಕೆಂದು ಮಠಕ್ಕೆ ಬಂದು ಕೇಳಲು ಅವರು ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಕೇಳೋಣ ನಡೆಯಿರಿ ಎಂದು ಇಬ್ಬರು ಕೂಡಿ ಶ್ರೀ ರಾಮಲಿಂಗದೇವರ ಗುಡಿಯಲ್ಲಿದ್ದ ಅಜ್ಜನವರ ಹತ್ತಿರ ಹೋಗಿ ನಮಸ್ಕರಿಸಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಆಗ ಅಜ್ಜನವರು, ನಾವು ಸಹಿತ ಕುಂಭ ಯಾತ್ರೆಯನ್ನು ಒಂದು ಸಲವಾದರೂ ಮಾಡಲೇಬೇಕೆಂಬ ಆಸೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ದರ್ಶನವಾಗುವುದಕ್ಕಿಂತ ಪೂರ್ವದಲ್ಲಿಯೇ ಬಾಧಿಸುತ್ತಿತ್ತು. ಆದರೆ ಶ್ರೀ ಸದ್ಗುರು ಬಾಬಾರವರು ನನಗೆ ಸಮುದ್ರದಲ್ಲಿಯ ನೀರು ಕೋಟ್ಯಾನುಕೋಟಿ ತೆರೆಗಳ ರೂಪದಲ್ಲಿ ಆ ಸಮುದ್ರದಲ್ಲಿಯೇ ವಿಹರಿಸುವಂತೆ ಆ ಪರಬ್ರಹ್ಮ ಪರಮಾತ್ಮನ ಲೀಲಾ ವಿಲಾಸವೇ ಎಲ್ಲೆಡೆಯಲ್ಲಿ ಹೇಗೆ ತೋರಬೇಕಾಗಿದೆಯೋ ಹಾಗೆ ತೋರುತ್ತದೆ. ಅದರಂತೆಯೇ ಆ ಅದ್ವಿತೀಯ ಪರಮಾತ್ಮನೇ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಭಿನ್ನ ಭಿನ್ನ ರೂಪದೋರಿ ತನ್ನಲ್ಲಿಯೇ ತಾನು ವಿಹರಿಸುತ್ತಿರುವನೆಂದು, ಅಲ್ಲದೆ ತನ್ನಂಶೀಭೂತವಾದ ಮಾನವರನ್ನುದ್ಧರಿಸಲು ಅದೊಂದು ನೆಪ ಮಾಡಿರುವನೆಂದು ನನಗೆ ತಿಳಿಸಲು ಅದು ನಮ್ಮ ಅನುಭವಕ್ಕೆ ಹೊಳೆದು ಆ ಬಯಕೆ ತನ್ನಿಂದ ತಾನೇ ನೆರವೇರಿಸಲ್ಪಟ್ಟಿತು. ಹೇಗೆಂದರೆ, ಮಿಠಾಯಿಯ ಅಂಗಡಿಯಲ್ಲಿ ತರತರಹದ ಸಾಮಾನುಗಳು ತರಹದ ರುಚಿ ಮತ್ತು ತರಹದ ಬಣ್ಣಗಳಿಂದ ಅಲಂಕೃತವಾಗಿದ್ದರೂ ಎಲ್ಲವೂ ಸಕ್ಕರೆಯಿಂದಲೇ ಹೇಗೆ ರಚಿತವಾಗಿರುವವೋ ಹಾಗೆಯೇ ಇಹಲೋಕ ಹಾಗೂ ಪರಲೋಕ ಸುಖದ ಪ್ರಾಪ್ತಿಗೆ ಸಾಧನಗಳಾದ ಧಾರ್ಮಿಕ ಹಾಗೂ ನೈತಿಕ ಪಥಗಳೆಲ್ಲವೂ ಅವನ ಸ್ವರೂಪರಾದ ಮಹಾತ್ಮರಿಂದಲೇ
ಉದ್ಭವಿತವಾಗಿರುವುದೆಂದು ಸಂಪೂರ್ಣ ಮನವರಿಕೆಯಾದ ವಿಚಕ್ಷಣೆಗೆ ಯಾವ ಹಂಬಲ ಎಲ್ಲಿ ತೋರುವುದು? ತಾನೇ ಜಗತ್ತಾಗಿ ಒಳ ಹೊರಗೂ ವ್ಯಾಪಿಸುವುದರಿಂದ ನಾನು ಆತನೇ ಎಂದು ಅವನಲ್ಲಿಯೇ ಐಕ್ಯತೆ ಪಡೆದ ಮಹಾನುಭಾವಿಗೆ ಸರ್ವವೂ ಕರತಲಾಮಲಕವಾಗಿಯೇ ಪರಿಣಮಿಸುವುದಲ್ಲವೇ? ಆ ಸ್ಥಿತಿ ಪಡೆದ ನಾವು ಆಪ್ತಕಾಮರಾಗಿದ್ದೇವೆ ಎಂದು ತಿಳಿಯಿರಿ. ಅಥವಾ ಆಯಾಯ ಕುಂಭಮೇಳ ಯಾತ್ರೆಯಲ್ಲಿ ನಾವೇ ಆರಾಧ್ಯಕರು, ಆರಾಧಕರು, ಆರಾಧನೆಯು ಹೀಗೆ ತ್ರಿಪುಟಿ ರೂಪವಾಗಿ ವ್ಯವಹರಿಸುತ್ತಿರುವೆವು ಎಂದು ನಿಶ್ಚಯವಾಗಿ ತಿಳಿಯಿರಿ. ಇನ್ನು ಕುಂಭಮೇಳದ ವಾಚಾರ್ಥ ಮತ್ತು ಲಕ್ಷಾರ್ಥಗಳ ಬಗೆಯನ್ನು ವಿಶದಗೊಳಿಸುವೆವು, ಲಕ್ಷ್ಯದಲ್ಲಿಡಿರಿ. ಹಿಂದೆ ಕೃತಯುಗದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಧಾರ್ಮಿಕ ಸ್ಥಿತಿಯು ಆಧ್ಯಾತ್ಮ ಜ್ಞಾನ ವೈಶಿಷ್ಟ್ಯದಿಂದಲೇ ವಿರಾಜಮಾನವಾಗಿತ್ತೆಂದು ಕಂಡುಬರುತ್ತದೆ. ಆಗ ಯಜ್ಞಾದಿ ಕರ್ಮಕಾಂಡವು ಎಲ್ಲೆಡೆಯಲ್ಲಿ ತೋರುತ್ತಿದ್ದರೂ ಅದು ನೈಷ್ಕರ್ಮ ಸಿದ್ಧಿ ಎನಿಸಿ ಪುಟವಿಕ್ಕಿದ ಚಿನ್ನದಂತೆ ಹೆಚ್ಚು ತೇಜೋಮಯವಾಗುವಂತೆ ಆಧ್ಯಾತ್ಮ ಜ್ಞಾನ ಸಿದ್ಧಿಗೆ ಅದು ಹೆಚ್ಚು ಸಹಕಾರಿಯಾಗುತ್ತಿತ್ತೆಂದು ನಿರ್ಬಾಧಿತವಾಗಿ ಹೇಳಬಹುದು. ಮುಂದೆ ತ್ರೇತಾಯುಗದಲ್ಲಿ ಯಜ್ಞಾದಿ ಕರ್ಮಕಾಂಡವೇ ಪ್ರಧಾನವಾಗಿ ಜ್ಞಾನಕಾಂಡದ ವಿನಿಯೋಗ ಸ್ವಲ್ಪ ಕಡಿಮೆಯಾಯಿತು. ದ್ವಾಪರ ಯುಗದಲ್ಲಿ ಇನ್ನೂ ಕಡಿಮೆಯಾಯಿತು. ಯಜ್ಞಾದಿಗಳೇ ಕರ್ಮ ಮಾರ್ಗವಾಗಿ ಧರ್ಮ ಪ್ರಾಧಾನ್ಯವಾಗಿ ವರ್ತಿಸಲಾರಂಭಿಸಿತು. ಕಲಿಯುಗದಲ್ಲಿ ಇತ್ತೀಚಿನ 5,000 ವರ್ಷಗಳಲ್ಲಿ ಜ್ಞಾನಾಂಶವು ಎಲ್ಲೆಲ್ಲಿಯೋ ಮಿಂಚಿನಂತೆ ಹೊಳೆದು ಮತ್ತೆ ಅಡಗುತ್ತಾ ಮತ್ತೆ ಹೊಳೆಯುತ್ತಾ ಹೇಗೋ ಬದುಕುತ್ತಾ ಉಳಿದಿರುತ್ತದೆ ಎನ್ನಬಹುದು. ಕಾಮನೆಯಿಂದ ಕೂಡಿದ ಕರ್ಮಕಾಂಡವೇ ಪ್ರಬಲವಾಗಿ ಅದು ಯಾವತ್ತೂ ಮಾನವ ಕೋಟಿಯನ್ನು ಇಹಲೋಕ ಹಾಗೂ ಪರಲೋಕದ ಭ್ರಮೆಯಲ್ಲಿಯೇ ತೊಡಗಿಸಿ ಸ್ವರ್ಗ ಮತ್ತು ಮೃತ್ಯು ಲೋಕದಲ್ಲಿ ಪರಿಭ್ರಮಿಸುತ್ತಿದೆ. ಎಷ್ಟು ಸರ್ವಾಣಿ ಭೂತಾನ್ಯಾತ್ಮನೇ ವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಯತೆ. ಅಂದರೆ ಯಾವ ಮನುಷ್ಯನು ಸಂಪೂರ್ಣ ಪ್ರಾಣಿಗಳನ್ನು ಪರಮಾತ್ಮನ ಸ್ವರೂಪವೆಂದೇ ನೋಡುವನು ಮತ್ತು ಸರ್ವಂತರ್ಯಾಮಿ ಪರಪ್ರಭು ಪರಮಾತ್ಮನನ್ನು ಪ್ರಾಣಿ ಮಾತ್ರದಲ್ಲಿ ನೋಡುತ್ತಾನೆಯೋ ಅವನು ಸದಾ ಸರ್ವತ್ರ ಪರಮಾತ್ಮನನ್ನೇ ನೋಡುತ್ತಿರುತ್ತಾನೆ ಹೊರತು ಅನ್ಯತ್ರ ಏನೂ ನೋಡುವುದಿಲ್ಲ. ಹೀಗೆಂದು ಹೇಳುವ ವ್ಯಾಸೋಪನಿಷತ್ತಿನ ವಾಕ್ಯದಂತೆ ಕರ್ಮರೂಪವಾದ ಕುಂಭಮೇಳದ ಮುಖ್ಯ ಧ್ಯೇಯವಾದರೂ ಇದೇ ಇರುತ್ತದೆ. ಸಿದ್ಧಿಪುರುಷರಾದ ನವನಾಥರಿಂದ ಕುಂಭಮೇಳ ಯಾತ್ರೆಯು ಪ್ರಾರಂಭವಾಯಿತೆಂದು ಪ್ರತೀತಿ ಇದೆ. ಆ ಕೇಂದ್ರ ಮಠದಿಂದ ಶಾಖಾ ಮಠಗಳಲ್ಲಿದ್ದ ಬೈರಾಗಿಗಳು ಸಮಸ್ತ ಮಾನವರು ಉದ್ಧಾರವಾಗಲೆಂಬ ಭಾವನೆಯಿಂದ ಗಂಗಾತೀರ್ಥದ ನೀರನ್ನು ರಾಮೇಶ್ವರಕ್ಕೂ, ರಾಮೇಶ್ವರ ತೀರ್ಥನ ನೀರನ್ನು ಗಂಗಾ ನದಿಗೂ ಹಾಕುವವನು ಯಾವಾತನಿರುವನೋ ಅವನ ಜನ್ಮವು ಉದ್ಧಾರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಜನರಿಗೆ ಹೀಗೆ ಉಪದೇಶಿಸುತ್ತಿದ್ದರು. ಆಗಿನ ಕಾಲದಲ್ಲಿ ಸಂಸಾರ ತಾಪಾಗ್ನಿಯಿಂದ ಬೆಂದು ನೊಂದ ಎಷ್ಟೋ ಭಕ್ತರು ಅವರ ಈ ಉಪದೇಶವನ್ನು ಸನ್ಮಾನಿಸಿ ಈ ಕಾಯಕವನ್ನು ಕೈಕೊಂಡು ತೀರ್ಥಯಾತ್ರೆಯನ್ನು ಮಾಡುತ್ತಿದ್ದರು. ಆ ಕಾಶಿಯ ತೀರ್ಥವು ರಾಮೇಶ್ವರಕ್ಕೂ, ರಾಮೇಶ್ವರದ ತೀರ್ಥವು ಕಾಶಿಗೆ ತಲುಪಬೇಕಾದರೆ 3 ವರ್ಷಗಳ ಕಾಲವಾದರೂ ಬೇಕಾಗುತ್ತಿತ್ತು. ಅವರು ಕವಡೆಯನ್ನು ಹೊತ್ತು ಅದರಲ್ಲಿ ತಮ್ಮ ಎಲ್ಲ ಸಾಮಗ್ರಿಗಳನ್ನು ತುಂಬಿಕೊಂಡು ತೀರ್ಥ ಜಲ ತುಂಬಿದ ಕೊಡವನ್ನು ಇಟ್ಟುಕೊಂಡು ದಾರಿಯಲ್ಲಿ ಸಿಗುವ ಎಲ್ಲ ತೀರ್ಥ ಕ್ಷೇತ್ರಗಳ ಮತ್ತು ಮಹಾತ್ಮರ ದರ್ಶನ ಮಾಡುತ್ತಾ ಅವರ ತತ್ವ ಬೋಧಾಮೃತ ಪಾನವನ್ನು ಮಾಡುತ್ತಾ ಸಾಗುತ್ತಿರುವುದರಿಂದ ಅವರು ಸಹಜವಾಗಿಯೇ ಮುಕ್ತರಾಗುತ್ತಿದ್ದರು. ತೀರ್ಥೇ ತೀರ್ಥೇ ನಿರ್ಮಲಂ ಸಾಧುವೃಂದಂ ರೊಂದೇ ರೊಂದೇ ತತ್ವ ಚಿಂತಾನುವಾದ ವಾದೇ ವಾದೇ ಜಾಯತೆ ತತ್ವಬೋಧೋ ಬೋಧೋ ಬೋಧೋ ಭಾಸತೆ ಚಂದ್ರಚೂಡ ಎಂಬ ಈ ಶುಭಾಷಿತದಂತೆ ಪ್ರಾಪಂಚಿಕ ವಿಚಾರಗಳ ಸಂಘವಿಲ್ಲದೆ ನಿಸ್ಸಂಗಿಯಾಗಿ ಸಾಧು ಸತ್ಪುರುಷರ ಸತ್ಸಂಗದಿಂದ ತೀರ್ಥಯಾತ್ರಾದಿಗಳ ನೆಪದಿಂದ ಚಿತ್ತ ಪರಿಶುದ್ಧವಾಗಿ ಅಲ್ಲಲ್ಲಿ ಮೇಲಿಂದ ಮೇಲೆ ಮಹಾತ್ಮರ ದರ್ಶನವಾಗಿ ಅವರಿಂದ ಬ್ರಹ್ಮೋಪದೇಶ ತೊಡಗಿದ ಮೇಲೆ ಅವರಿಗೆ ಆ ಪರಮ ಪದವಿಯು ಕರತಲಾಮಲಕವಾಗುವುದರಲ್ಲಿ ಆಶ್ಚರ್ಯವೇನು? ಇಂತಹ ಬ್ರಹ್ಮ ವಿದ್ವರರ ಎಷ್ಟೋ ಜಲಕುಂಭಗಳ ಮೇಳವು ವರ್ಷಕ್ಕೊಂದು ಸಲ ಕಾಶಿ, ಹರಿದ್ವಾರ, ಪ್ರಯಾಗ ಸುಕ್ಷೇತ್ರಗಳಲ್ಲಿ ನಡೆದು ಆ ಕುಂಭಮೇಳ ಯಾತ್ರೆಯಲ್ಲಿ ಅತ್ಯಂತ ಪುಣ್ಯಫಲವು ಮತ್ತು ಸುಯೋಗವು ದೊರೆಯುತ್ತಿರುವುದರಿಂದ ಅದನ್ನು ಇಲ್ಲಿಯವರೆಗೂ
ಹಾಗೆಯೇ ನಿರಾತಂಕವಾಗಿ ನಡೆಯಿಸುತ್ತಾ ಬಂದಿರುವುದರಿಂದ ಉತ್ತರ ಭಾರತದ ಜನತೆಯು ಅಂತಹ ಕುಂಭಮೇಳದಲ್ಲಿ ಯಾವತ್ತೂ ಮಹಾತ್ಮರನ್ನು ಹಾಗೂ ಕುಂಭಗಳನ್ನು ಪೂಜಿಸಿ ಅವರನ್ನೇ ಅನ್ನ, ವಸ್ತ್ರ, ಧನ ಕನಕಾದಿಗಳನ್ನು ತಮಗೆ ತೃಪ್ತಿಯಾಗುವಷ್ಟು ಕೊಟ್ಟು ಅವರನ್ನು ತೃಪ್ತಿಗೊಳಿಸಿ ಅನಂತವಾದ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇದು ಒಂದು ಸಾಧನವಾಗಿದೆ. ಇನ್ನು ಘಟ ಶಬ್ದಕ್ಕೆ ದೇಹ ಕೊಡ ಹಾಗೂ ಕುಂಭ ಹೀಗೆ ಅರ್ಥವಾಗುವುದರಿಂದ ಕುಂಭ ಶಬ್ದವನ್ನು ಘಟದಂತೆ ಇಲ್ಲಿ ದೇಹವೆಂಬ ಅರ್ಥವನ್ನು ಉಪಯೋಗಿಸಿದರೆ ಸಮಂಜಸವಾಗುವುದು. ಹೇಗೆಂದರೆ ಇಲ್ಲಿ ತೀರ್ಥಯಾತ್ರಿಕರು ಪವಿತ್ರ ತೀರ್ಥದ ಜಲ ಕುಂಭದೊಡನೆ ಇರುವಂತೆ ತಾವು ತತ್ವ ವಿಚಾರದಿಂದ ಉಂಟಾದ ಬ್ರಹ್ಮ ಜ್ಞಾನವೆಂಬ ಜಲದಿಂದ ತಾವು ಪರಿಪೂರ್ಣರಾಗಿರುವುದರಿಂದ ನೀವು ಸತ್ಪಾತ್ರರೇ ಎಂದು ನಾವು ನಿಸ್ಸಂಶಯವಾಗಿ ಹೇಳುವೆವು. ಇಂತಹ ಪೂಜೆ ಮಾಡಿದರೆ ನಮಗೆ ಅಪಾರವಾದ ಪುಣ್ಯ ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಿದರು. ಆಗ ಶ್ರೀ ಅಪ್ಪಯ್ಯ ಶಿವಯೋಗಿಗಳು ಹಾಗೂ ಅಡೆಯಪ್ಪ ಗೋನಿ ಮಾಸ್ತರು, ಗುರುಗಳೇ, ಕುಂಭಮೇಳವೆಂದರೇನು? ಅದನ್ನು ಆಚರಿಸುವ ಕ್ರಮ ಮತ್ತು ನಿಯಮಗಳೇನು? ಅದರಿಂದಾಗುವ ಲಾಭಗಳೇನು? ಮತ್ತು ಅದನ್ನು ಇಲ್ಲಿಯೇ ಆಚರಿಸಬಹುದೆಂಬುದನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿ ನಮ್ಮನ್ನು ಪಾವನರನ್ನಾಗಿ ಮಾಡಿರುತ್ತೀರಿ. ಅಂತಹ ಪುಣ್ಯ ಇಲ್ಲಿಯೇ ಪ್ರಾಪ್ತವಾಗುವುದೆಂದು ನೀವು ನಿರೂಪಿಸಿದ್ದನ್ನು ಕೇಳಿ ಪರಮಾನಂದವಾಗಿದೆ. ಏಕೆಂದರೆ ಹೇಗಾದರೂ ಪ್ರಯತ್ನ ಮಾಡಿ ಇಲ್ಲಿಯೇ ಕುಂಭಮೇಳ ಯಾತ್ರೆಯನ್ನು ಮಾಡಬೇಕೆಂಬ ಇಚ್ಛೆ ನಮಗೆ ಉಂಟಾಗಿದೆ. ನಮಗೆ ಒಂದು ಉತ್ತಮವಾದ ಮಾರ್ಗವನ್ನು ತೋರಿಸಿಕೊಟ್ಟಿರೆಂದು ಹರ್ಷೋದ್ಗಾರ ಮಾಡಿದರು. ಈ ವಿಚಾರದಲ್ಲಿ ಶ್ರೀ ಬಸವಣ್ಣಪ್ಪ ಗೌಡರು ಪಾಟೀಲ್, ಶ್ರೀ ವೀರಭದ್ರಯ್ಯ ಮುಚ್ಚಂಡಿ ಹಾಗೂ ಇನ್ನುಳಿದ ಹಿರಿಯರ ಜೊತೆ ಚರ್ಚಿಸಿ ಇದರ ಬಗ್ಗೆ ನಾವು ಅವರ ಅಭಿಪ್ರಾಯವೇನಾಗುವುದು ನೋಡಿಕೊಂಡು ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ನಮಸ್ಕರಿಸಿ ಅಪ್ಪಣೆ ಪಡೆದು ಊರೊಳಗೆ ಬಂದರು. ಇಬ್ಬರು ಕೂಡಿಕೊಂಡು ಸಿಮ್ಮಿ ಮಠಕ್ಕೆ ಬಂದು ಶ್ರೀ ಬಸವಣ್ಣಪ್ಪ ಗೌಡರು ಮತ್ತು ಶ್ರೀ ಮುಚ್ಚಂಡಿ ವೀರಭದ್ರಯ್ಯನವರನ್ನು ಕರೆಸಿಕೊಂಡು ಈ ಅಭೂತಪೂರ್ವವಾದ ವಿಷಯದ ಬಗ್ಗೆ ಚರ್ಚಿಸಿದರು ಮತ್ತು ಅಜ್ಜನವರು ಹೇಳಿದ ಎಲ್ಲ ಸಂಗತಿಗಳನ್ನು ತಿಳಿಸಿದರು. ಅದನ್ನು ಕೇಳಿ ಎಲ್ಲರಿಗೂ ಬಹಳ ಸಂತೋಷವಾಗಿ ಶ್ರೀ ಪಾಟೀಲರು, ಶ್ರೀಗಳೇ, ಇದೊಂದು ಪುಣ್ಯಮಯವಾದ ಕಾರ್ಯವಾಗಿದ್ದು ಇಲ್ಲಿಯ ಎಲ್ಲ ಭಕ್ತರು ಉದ್ಧಾರವಾಗುವ ಕಾಲ ಬಂದಿರುವುದರಿಂದ ಈ ಕಾರ್ಯವನ್ನು ನಾವು ಅವಶ್ಯವಾಗಿ ಮಾಡಿಯೇ ತೀರೋಣ. ಆದರೆ ಇದು ಸಣ್ಣ ಕೆಲಸವಲ್ಲ. ಗ್ರಾಮದ 50 ಜನರ ಸಹಕಾರದೊಂದಿಗೆ ಮಾಡಿದರೆ ಈ ಕಾರ್ಯವು ಅತ್ಯಂತ ಯಶಸ್ವಿಯಾಗುವುದು. ಅದರಂತೆ ಎಲ್ಲ ಏರ್ಪಾಡುಗಳನ್ನು ಮಾಡೋಣವೆಂದು ಭಾಷೆ ಇಟ್ಟರು. ಅದರಂತೆ ಗೌಡರು ಸಾಯಂಕಾಲ ಊರೊಳಗಿನ ಪ್ರಮುಖರಾದ ಎಲ್ಲ ಹಿರಿಯರನ್ನು ಕರೆಯಿಸಿಕೊಂಡು ಈ ಮಹಾ ಕಾರ್ಯದ ಬಗ್ಗೆ ಎಲ್ಲರಿಗೂ ತಿಳಿಸಲು ಅದಕ್ಕೆ ಎಲ್ಲರೂ ಸಮ್ಮತಿಸಿದರು. ಅದರಂತೆ ಮರುದಿವಸ ಎಲ್ಲರೂ ಶ್ರೀ ರಾಮಲಿಂಗದೇವರ ಗುಡಿಗೆ ಬಂದು ಶ್ರೀ ಅದೃಶ್ಯ ಶಿವಯೋಗಿಗಳ ಸಮ್ಮುಖದಲ್ಲಿ ಕೈಗೊಳ್ಳಬಹುದಾದ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದರು. ಆ ಸಭೆಯಲ್ಲಿ ಶ್ರೀ ಸೀಮಿಮಠದ ಅಪ್ಪಯ್ಯ ಸ್ವಾಮಿಗಳು ಮಾತನಾಡುತ್ತಾ, ಈ ಸಪ್ತಾಹ ಕಾರ್ಯಕ್ರಮವು ಸಮಗ್ರವಾಗಿ 7 ದಿವಸ ನಡೆಯಬೇಕು. ಪ್ರಣವಾಕ್ಷರ ಸಹಿತ ಶಿವ ಪಂಚಾಕ್ಷರಿ ಮಂತ್ರದ ಭಜನೆಯನ್ನು ಹಗಲು ರಾತ್ರಿ ಅವಿಚ್ಛಿನ್ನವಾಗಿ ನಡೆಸಬೇಕು. ಕಾಶಿ, ಹರಿದ್ವಾರ, ಪ್ರಯಾಗಗಳಲ್ಲಿ ನಡೆಯುವ ಕುಂಭಮೇಳದಂತೆ ಇಲ್ಲಿಯೂ ಒಂದು ಜಲಕುಂಭ ಹಾಗೂ ಸದ್ಗುರುಗಳ ಪಾದಪೂಜೆ ಪ್ರತಿದಿನ ತಪ್ಪದೆ ನಡೆಯಬೇಕು. ಈ ಕಾರ್ಯವನ್ನು ದತ್ತವಾಡದ ಶ್ರೀ ಸದ್ಗುರು ಬಾಬಾರವರ ಗುರುಸ್ಥಾನದ ಹಾಗೂ ಶ್ರೀ ಅದೃಶ್ಯ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ಕೈಗೊಳ್ಳಬೇಕಾಗಿದ್ದು, ಯಾವ ಕೊರತೆಯೂ ಆಗದಂತೆ ಅತ್ಯಂತ ವಿಜೃಂಭಣೆಯಿಂದ ಪರಿಪೂರ್ಣ ಭಕ್ತಿಭಾವದಿಂದ ಈ ಹಿಂದೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಕಾಲಕ್ಕೆ ಹುಬ್ಬಳ್ಳಿಯಲ್ಲಿ ಜರುಗುತ್ತಿದ್ದ ಜ್ಞಾನಾಭ್ಯುದಯ ಮಹೋತ್ಸವದ ಸಂಗತಿ ನಾಡಲ್ಲೆಲ್ಲ ಹೀಗೆ ವ್ಯಾಪಿಸಿತ್ತು, ಹಾಗೆಯೇ ನಮ್ಮ ಗ್ರಾಮದಲ್ಲಿ ಈಗ ಜರುಗುವ ಗುರುಪೂಜೆ ಹಾಗೂ ಕುಂಭಪೂಜೆ ಮಹತ್ಕಾರ್ಯವು ಕರ್ನಾಟಕದಲ್ಲೆಲ್ಲ ವ್ಯಾಪಿಸಿ ಬೆಳಗುತ್ತಾ ಎಲ್ಲರನ್ನೂ ಆಹ್ಲಾದಗೊಳಿಸುವುದೆಂದು ನಮಗೆ ಖಂಡಿತವಾಗಿ ತಿಳಿದಿದೆ. ಕಾರಣ ನಾವೆಲ್ಲರೂ ಕಂಕಣಬದ್ಧರಾಗಿ ಈ ಕಾರ್ಯಭಾರವನ್ನೆಲ್ಲ ಹೊತ್ತು ಕಾಯ ವಾಚ ಮನಸ ದುಡಿದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ಪುನೀತರಾಗೋಣ. ಪುಣ್ಯಮಯವಾದ ಈ ಸತ್ಕಾರ್ಯಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಕೃತಾರ್ಥರಾಗಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಗ ಕೂಡಿರುವ ಹಿರಿಯರೆಲ್ಲ, ಅಜ್ಜನವರೇ, ತಮ್ಮ ಅಭಿಪ್ರಾಯದಂತೆ ನಡೆಯಲು ನಾವೆಲ್ಲರೂ ಸಿದ್ಧರಿದ್ದೇವೆ ಎಂದು ಒಪ್ಪಿಕೊಂಡರು. ಶ್ರೀ ಬಸವಣ್ಣಪ್ಪಗೌಡ ಪಾಟೀಲರು ಈ ಕಾರ್ಯಕ್ರಮಕ್ಕೆ ತಗಲುವ ವೆಚ್ಚ ಮತ್ತು ಯಾರು ಎಷ್ಟು
ಎಷ್ಟು ಎಷ್ಟು ಒಕ್ಕಲವಿದೆ, ಎಷ್ಟು ಎಷ್ಟು ಹಣ ಕೊಡಬೇಕು ಇತ್ಯಾದಿ ತಯಾರಿಸಲು 1200 ರೂಪಾಯಿ. 25 ಚೀಲ ಕಾಳು ಆಯಿತು. ಪಾಟೀಲರು ಪಂಚರೆ, ಈಗಲೇ ನಾವೆಲ್ಲರೂ ಕೂಡಿ ಊರೊಳಗೆ ಹೋಗಿ ವರ್ಗಣಿ ಮಾಡೋಣ, ನಡೆಯಿರಿ ಎಂದು ಹೇಳಲು ಎಲ್ಲರೂ ಅಜ್ಜನವರಿಗೆ ನಮಸ್ಕರಿಸಿ ಊರಿಗೆ ಬಂದು ಮನೆ ಮನೆ ವಸೂಲು ಮಾಡುತ್ತಿದ್ದರು. ಪಟ್ಟಿ ಅಂತ ಕರೀತಾರೆ. 2 ದಿನಗಳಲ್ಲಿ ವರ್ಗಣಿ ವಸೂಲಾಯಿತು. ಎಲ್ಲರೂ ಸಂತೋಷದಿಂದ ಕೊಟ್ಟರು. ಆಗ ಪಾಟೀಲರು ಹಾಗೂ ಊರಲ್ಲಿ ಎಲ್ಲ ಪಂಚರು ಕೂಡಿ ಅಜ್ಜನವರ ಸನ್ನಿಧಿಗೆ ಬಂದು ನಮಸ್ಕರಿಸಿ, ನಮ್ಮ ವರ್ಗಣಿ 1200 ರೂಪಾಯಿ, 24 ಚೀಲ ಕಾಳು ಕೂಡಿವೆ. ಈಗ ಕುಂಭಮೇಳ ಯಾತ್ರೆಯು ವೈಭವದಿಂದ ಜರುಗಲು ಎಲ್ಲ ರೀತಿಯ ಅನುಕೂಲವಾಗಿದೆ. ಇನ್ನು ಮುಂದೆ ನಾವು ಏನು ಮಾಡಬೇಕು ಮತ್ತು ಯಾವ ಮಿತಿಗೆ ಜರುಗಿಸಬೇಕು ಎಂದು ಭಿನ್ನಯಿಸಿಕೊಂಡರು. ಆಗ ಅಜ್ಜನವರು ಬಹಳ ಸಂತೋಷ, ಇದು ಗುರು ಕಾರ್ಯವಾದುದರಿಂದ ಆ ಸದ್ಗುರುನಾಥನು ತಾನೇ ತನ್ನ ಕಾರ್ಯವು ಯಶಸ್ವಿಯಾಗುವ ರೀತಿಯಿಂದ ಜರುಗಲೆಂದು ಸ್ವತಃ ತಾನೇ ಸನ್ನದ್ಧರಾಗಿ ನಿಂತಿರುವ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಪೂರ್ವವಾದ ಇಂತಹ ಕಾರ್ಯಕ್ಕೆ ನೀವೆಲ್ಲ ಮನಸ್ಸು ಮಾಡಿ ಅದರಂತೆ ವರ್ಗಣಿ ವಸೂಲಿ ಮಾಡಿದ್ದು ನೋಡಿದರೆ ಆತನ ಪ್ರೇರಣೆಯೇ ಇದ್ದಂತೆ. ಕಾರಣ ಇನ್ನೂ ವಿಳಂಬವೇಕೆ? ಸದ್ಯದಲ್ಲಿಯೇ 4-6 ದಿನಗಳಲ್ಲಿ ಮಕರ ಸಂಕ್ರಮಣ ಬಂದಿದೆ. ಉತ್ತರಾಯಣದ ಆರಂಭದ ಈ ದಿನವು ಅತ್ಯಂತ ಪುಣ್ಯಮಯವಾದ ದಿನವಾಗಿದೆ. ಅಂದಮೇಲೆ ಆ ದಿನವೇ ಈ ಮಹತ್ ಕಾರ್ಯವು ಪ್ರಾರಂಭವಾಗಬೇಕು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸದ್ಗುರುನಾಥನಾದ ದತ್ತವಾಡದ ಶ್ರೀ ಸದ್ಗುರು ಬಾಬಾರವರ ಕೃಪಾ ಆಶೀರ್ವಾದವು ದೊರೆತಲ್ಲಿ ಈ ಕುಂಭಮೇಳ ಸಪ್ತಾಹದಲ್ಲಿ ಭಾಗವಹಿಸಿದ ಮುಮುಕ್ಷುಗಳಿಗೆ ಮೋಕ್ಷವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಿದರು. ಮಹಾರಾಜರು, ಗೋದಕ್ಕ ತಾಯಿಯು ಇಲ್ಲಿ ಬರಲಿಕ್ಕೆ ಬೇಕು. ಸದ್ಯಕ್ಕೆ ಅವರಿಗೆ ಆಮಂತ್ರಣ ನೀಡಿ ಕಳುಹಿಸಿರಿ. ಭವ್ಯವಾದ ಹಂದರ ಹಾಕಬೇಕು. ಅದು ಅಂದದೋರುವಂತೆ ತಳಿರು ತೋರಣಗಳಿಂದ ಬೇರೆ ಬೇರೆ ಸಾಹಿತ್ಯಗಳಿಂದಲೂ ಶೃಂಗರಿಸಲ್ಪಡಬೇಕು. ಇನ್ನೂ ತಡ ಮಾಡಬಾರದು. ಈ ಹೊತ್ತೇ ಕಾರ್ಯಾರಂಭವಾಯಿತೆಂದು ತಿಳಿದು ನೀವೆಲ್ಲರೂ ತಪ್ಪದೆ ಮನಸ್ಪೂರ್ವಕ ದುಡಿಯಬೇಕು. ಅಂದರೆ ಆ ಮಿತಿಗೆ ನಿಯಮಿಸಿದಂತೆ ಕಾರ್ಯ ಸುಸೂತ್ರವಾಗಿ ಸಾಗುವುದು ಬಲ್ಲಿರ ಎಂದರು. ಅದಕ್ಕೆ ಎಲ್ಲರೂ ಒಪ್ಪಿಕೊಂಡರು. ಪ್ರಭು, ಹಾಗೆಯೇ ಮಾಡುತ್ತೇವೆ ಎಂದು ಅಂದರು. ಆಯಾಯ ಕಾರ್ಯಗಳ ವಿಮರ್ಶೆಯಲ್ಲಿಯೇ ತೊಡಗಿ ತಮಗೆ ನೇಮಕವಾದಂತೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು. ಈಗ ದತ್ತವಾಡಕ್ಕೆ ಹೋಗುವವರು ಯಾರು ಎಂದು ಚರ್ಚೆ ಬಂದಾಗ ಶ್ರೀ ಪಾಟೀಲರು, ಶ್ರೀ ಸಿಮಿಮಠದ ಅಪ್ಪಯ್ಯ ಸ್ವಾಮಿಗಳು ದತ್ತವಾಡಕ್ಕೆ ಮುಚ್ಚಂಡಿ ಮಠದ ಶ್ರೀ ವೀರಭದ್ರಯ್ಯನವರನ್ನು ಕಳುಹಿಸುವ ಯೋಚನೆ ಮಾಡಿ ಅವರನ್ನು ದತ್ತವಾಡಕ್ಕೆ ಹೋಗಲು ವಿನಂತಿಸಿದರು. ಆಗ ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀ ಮುಚ್ಚಂಡಿ ವೀರಭದ್ರಯ್ಯ ಸ್ವಾಮಿಗಳಿಗೆ ಹೇಳಿದ್ದೇನೆಂದರೆ, ನಿಮಗೆ ದತ್ತವಾಡದವರ ಪರಿಚಯವಿದೆ. ನೀವು ದತ್ತವಾಡಕ್ಕೆ ಹೋಗಿ ಮಹಾರಾಜರನ್ನು, ಗೋದಕ್ಕ ತಾಯಿ, ಗಂಗಾಂಬಿಕೆಯವರನ್ನು ಹಾಗೂ ಭಕ್ತ ಬಳಗವನ್ನು ಕರೆದುಕೊಂಡು ಬರಬೇಕು. ಬಿಟ್ಟು ಬರಬಾರದು ಮತ್ತು ಬರುವವರನ್ನೆಲ್ಲ ಕರೆದುಕೊಂಡೇ ಬರಬೇಕು ಎಂದು ಸೂಚಿಸಲು ಅದಕ್ಕವರು ಅನುಮೋದಿಸಿ ಹೋಗುತ್ತೇನೆ ಎಂದರು. ಆಗ ಶ್ರೀ ಅದೃಶ್ಯ ಶಿವಯೋಗಿಗಳು, ವೀರಭದ್ರಯ್ಯ, ನೀನೇ ದತ್ತವಾಡಕ್ಕೆ ಹೊಂಟಿದ್ದು ಸರಿಯಾಯಿತು. ನೀನು ಹೋಗಿ ಶ್ರೀ ಬಸನಗೌಡ ಮಹಾರಾಜರನ್ನು, ತಾಯಿ ಗೋದಕ್ಕ ಬಾಯಿಯವರನ್ನು, ಅಕ್ಕ ಗಂಗಾಂಬಿಕೆಯವರನ್ನು ಮತ್ತು ಭಕ್ತ ಬಳಗವನ್ನು ಕರೆದುಕೊಂಡು ಬರಬೇಕು. ಮಾತೋಶ್ರೀ ಗೌರಾಂಬಾ ತಾಯಿಯವರಿಗೆ ಬರಬೇಕೆಂದು ಭಿನ್ನಯಿಸಿಕೊಳ್ಳಲು ನಾವು ಶಕ್ತರಲ್ಲ. ಆದರೆ ಈ ಸದ್ಗುರು ಕಾರ್ಯ ಪೂರ್ಣ ನೆರವೇರಲು ತಮ್ಮ ಕೃಪಾ ಕಟಾಕ್ಷವು ಸಂಪೂರ್ಣವಾಗಿ ಇರಬೇಕೆಂದು ನಮ್ಮ ಸ್ವಾಮಿಗಳು ಹಾರೈಸಿಕೊಂಡಿದ್ದಾರೆಂದು ಇಷ್ಟನ್ನೇ ಆರಿಕೆ ಮಾಡಿಕೊಳ್ಳಿರಿ. ಇಷ್ಟರ ಮೇಲಿಂದ ತಮ್ಮ ಇಚ್ಛೆ ಬಂದಂತೆ ಮಾಡಿರಿ. ಅವರು ತಾವಾಗಿಯೇ ಹೊರಟರೆ ನೀರಡಿಕೆ ಇದ್ದವನಿಗೆ ಗಂಗಾಜಲವೇ ದೊರೆತಂತಾಗುವುದು. ಇಷ್ಟೇ ಅಲ್ಲ, ನಮ್ಮ ಪೂರ್ವಕೃತ ಪುಣ್ಯಫಲವೇ ಪರಿಪಕ್ವವಾದ ಸುಸಂಧಿಯೇ ಒದಗಿದಂತೆ ಎಂದು ಆ ಪುನೀತ ಕಾರ್ಯ ಅವರಿಂದಲೇ ಉದ್ಘಾಟನೆಯಾಗಿ ಪರ್ಯವಸಾನ ಹೊಂದಿದರೆ ಆ ಮಹತ್ ಪುಣ್ಯ ಪ್ರಭಾವವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನಮ್ಮ ಭಾವನೆ. ಆಗಲಿ, ಶ್ರೀ ಸದ್ಗುರು ಬಾಬಾರವರ ಇಚ್ಛೆ ಇದ್ದಂತೆ ಆಗಲಿ. ಅವರು ಸಂಬಂಧಿಕರು, ಪರಿವಾರದವರು, ಬೇಕಾದಷ್ಟು ಜನರು ಬರಲಿ. ಅವರು ಬಂದಷ್ಟು ನಮ್ಮ ಅಭ್ಯುದಯದ ಕಾಲವೆಂದೇ ತಿಳಿಯೋಣ. ಇದೆಲ್ಲ ನಿನಗೆ ವಿದಿತವಾಯಿತಲ್ಲವೇ?
ಇದರಂತೆ ಅಲ್ಲಿ ವ್ಯವಹರಿಸಬೇಕು. ಅಲ್ಲಿಂದ ಬರುವವರಿಗೆಲ್ಲರಿಗೂ ಸಂಕ್ರಮಣದ ಪುಣ್ಯಸ್ನಾನವು ಕಾದರವಳ್ಳಿಯ ಮಲಪ್ರಭಾ ನದಿಯಲ್ಲಿ ಆಗತಕ್ಕದ್ದೆಂದು ಆಮಂತ್ರಣ ಕೊಡು. ಅಥವಾ ನಿಮ್ಮ ಸಂಗಡವೇ ಕರೆದುಕೊಂಡು ಬಾ. ಮೊದಲು ಚಿಕ್ಕೋಡಿಗೆ ಹೋಗಿ ಮಹಾತ್ಮ ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೂ ನಮ್ಮ ಹಾಗೂ ಈ ಊರ ದೈವದವರ ಅತ್ಯಂತ ಆಗ್ರಹದ ಆಮಂತ್ರಣವನ್ನು ಕೊಟ್ಟು ಬರಬೇಕೆಂದು ಭಿನ್ನವಿಸಿಕೊಂಡು ಬರಬೇಕು. ತಿಳಿಯಿತೆ? ಇನ್ನೂ ಹೋಗು, ಎಚ್ಚರದಿಂದ ಕೆಲಸ ಮಾಡು ಎಂದರು. ಆಗ ಶ್ರೀ ವೀರಭದ್ರಯ್ಯನವರು, ಅಜ್ಜನವರೇ, ನೀವು ನಿರೂಪಿಸಿದ ಪ್ರಕಾರ ಎಲ್ಲ ಕಾರ್ಯಗಳನ್ನು ಸರಿಪಡಿಸಿಕೊಂಡು ಬರುವೆನು. ಆದರೆ ನಾನು ನಾಳೆ ಮುಂಜಾನೆ ಹೊರಡುವೆನು. ನೀವು ಒಂದು ಪತ್ರವನ್ನು ದತ್ತವಾಡಕ್ಕೂ ಇನ್ನೊಂದು ಪತ್ರವನ್ನು ಚಿಕ್ಕೋಡಿಗೂ ಬರೆಯಿರಿ. ನಾನು ನಾಳೆ ನಸುಕಿನಲ್ಲಿ ಬಂದು ತೆಗೆದುಕೊಂಡು ಹೋಗುತ್ತೇನೆಂದು ಹೇಳಿ ಅಜ್ಜನವರಿಗೆ ವಂದಿಸಿ ಮನೆಗೆ ಹೋದರು. ಶ್ರೀ ಸೀಮಿಮಠದ ಅಪ್ಪಯ್ಯ ಸ್ವಾಮಿಗಳಿಗೂ ಪಾಟೀಲರಿಗೂ ಅಜ್ಜನವರ ಅಪ್ಪಣೆ ಪಡೆದು ತಾವು ಹೋದರು. ಊಟದ ಸಮಯವಾಯಿತು. ಶಿಷ್ಯರು ಅಜ್ಜನವರನ್ನು ಸ್ನಾನ ಮಾಡಿಸಿದರು. ಅವರ ಲಿಂಗ ಪೂಜೆಯೂ ಆಯಿತು. ಕೂಡಲೇ ಅಜ್ಜನವರ ಮನೆಯಿಂದ ಊಟದ ಸಾಹಿತ್ಯ ಬಂದು ಪ್ರಸಾದ ಸೇವನೆ ಪೂರ್ತಿಯಾಗಲು ತುಸು ಹೊತ್ತು ಕುಳಿತು ನಂತರ ಗಾದಿಯ ಮೇಲೆ ಮಲಗಿದರು. ಇಡೀ ಹೊತ್ತಿನ ಸುಮಾರಿಗೆ ಅಜ್ಜನವರು ಎದ್ದು 2 ಪತ್ರ ಬರೆಯಲು ಪ್ರಾರಂಭಿಸಿದರು. ಆ 2 ಪತ್ರಗಳಲ್ಲಿ ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀ ಸದ್ಗುರು ದತ್ತವಾಡದ ಗುರುಬಳಗಕ್ಕೂ ಮತ್ತು ಶ್ರೀ ಸದ್ಗುರು ಚಿನ್ನಯ್ಯ ಸ್ವಾಮಿಗಳು ಸಾವಳಗಿ ಮಠ ಇಬ್ಬರಿಗೂ ಅತ್ಯಂತ ವಿನಮ್ರ ಭಾವದಿಂದ ಮತ್ತು ದೈನ್ಯತೆಯಿಂದ 2 ಪತ್ರಗಳನ್ನು ಬರೆದರು. ಅದರಲ್ಲಿ ದತ್ತವಾಡಕ್ಕೆ ಬರೆದ ಪತ್ರ ಈ ಕೆಳಗಿನಂತಿದೆ. ಶ್ರೀಯುತ ಜಗತ್ಪೂಜ್ಯರ ಪಾದಾರವಿಂದಕ್ಕೆ ಸವಿಯನಯ ಬಿನಃ ಸಣ್ಣ ಶಿಶುವಿಗೆ ಜಗತ್ತಿನ ಕಲ್ಪನೆ ಏನೂ ಗೊತ್ತಿರದಂತೆ ಅದೇ ಸ್ಥಿತಿಯಾದ ನನ್ನ ಜ್ಞಾಪಕ ಶಕ್ತಿ ಕುಂದಿ ಈ ಜಗತ್ತೇ ನನಗೆ ಕಾಣದಂತಾಗಿದೆ. ಸಣ್ಣ ಶಿಶುವಿನ ಸರ್ವಭಾರವು ತಾಯಿಯನ್ನೇ ಅವಲಂಬಿಸಿರುವಂತೆ ಅತೀವ ಭಕ್ತಿ ವಾತ್ಸಲ್ಯದಿಂದ ತುಂಬಿ ತುಳುಕುವ ಮಹಾತಾಯಂದಿರಾದ ತಾವು ನನ್ನನ್ನು ಎಂದಿಗೂ ಅಲಕ್ಷಿಸುವುದಿಲ್ಲೆಂದು ನನ್ನ ಅಚಲ ನಂಬುಗೆ. ಅಂತೆಯೇ ಈ ಸರ್ವೋತ್ತಮವಾದ ಗುರು ಕಾರ್ಯ ಕೈಗೊಂಡಿದ್ದು ತಮ್ಮ ಕೃಪಾ ಕಟಾಕ್ಷದ ಮಹಾಬಲದ ಅವಲಂಬನದಿಂದಲೇ ಅಲ್ಲದೆ ನನ್ನಿಂದ ಸಾಧ್ಯವಿಲ್ಲ. ನಾನೆಷ್ಟರವನು. ಬೇಟೆಗಾರನ ಬಾಣವು ಸ್ವತಃ ಜಡರೂಪವಾದದ್ದು. ಅದನ್ನು ಬಿಲ್ಲಿಗೆ ಹೂಡಿ ಮೃಗಕ್ಕೆ ಗುರಿಯಿಟ್ಟು ಎಸೆದ ಕೂಡಲೇ ಅಂಥ ಜಡರೂಪವಾದ ಬಾಣವೇ ಭರದಿಂದ ಹೋಗಿ ಆ ಮೃಗದ ಮೈಯೊಳಗೆ ಚೂರಿಯಿಂದ ಪೂರಾ ನೆಟ್ಟು ಅದನ್ನು ನೆಲಕ್ಕುರುಳಿಸುವಂತೆ ಪ್ರೇರಕರಾದ ತಾವು ಬೇಟೆಗಾರನ ಬಾಣದಂತೆ ಜಡನಾಗಿದ್ದ ನನ್ನಿಂದ ಏನು ಕಾರ್ಯ ಮಾಡಿಸಬೇಕಾಗಿದೆಯೋ ಅದೆಲ್ಲ ತಮ್ಮ ಪ್ರೇರಣೆಯೇ ಹೊರತು ಮತ್ತೊಂದಲ್ಲ. ಈ ಮಹತ್ ಕಾರ್ಯದ ಭಾರವೆಲ್ಲ ತಮ್ಮ ಮೇಲೆಯೇ ಇರುವುದೆಂದು ತಿಳಿದು ಇದನ್ನು ಪೂರ್ತಿಗೊಳಿಸಿ ತಾವು ಒಳ್ಳೆಯ ಯಶಸ್ಸು ಪಡೆಯಬೇಕಾಗಿ ನನ್ನ ನಮ್ರ ಪ್ರಾರ್ಥನೆ ಅಸ್ತು. ಶ್ರೀ ಅದರ್ಶ ಶಿವಯೋಗಿಗಳವರು ಆ 2 ಪತ್ರಗಳನ್ನು ಶ್ರೀ ವೀರಭದ್ರಯ್ಯ ಸ್ವಾಮಿಗಳಿಗೆ ಮುಟ್ಟಿಸಿರೆಂದು ಒಬ್ಬರ ಕೈಯಲ್ಲಿ ಕೊಟ್ಟು ಕಳುಹಿಸಿದರು. ಮರುದಿವಸ ಮುಂಜಾನೆ ಶ್ರೀ ವೀರಭದ್ರಯ್ಯ ಸ್ವಾಮಿಗಳು ಅಜ್ಜನವರ ಸನ್ನಿಧಿಗೆ ಬಂದು ನಮಸ್ಕರಿಸಿ ದತ್ತವಾಡಕ್ಕೆ ಈಗಲೇ ಹೋಗುತ್ತೇನೆಂದು ಹೇಳಿ ಅವರ ಅಪ್ಪಣೆ ಪಡೆದುಕೊಂಡು ಹೋದರು. ಇಲ್ಲಿಗೆ 1938ರಲ್ಲಿ ಕಾದರವಳ್ಳಿಯ ಮೊದಲನೆಯ ಕುಂಭಮೇಳ ಯಾತ್ರಾ ಸಪ್ತಾಹಕ್ಕೆ ಬರಲು ದತ್ತವಾಡದ ಶ್ರೀ ಸದ್ಗುರು ಬಾಬಾ ಮಹಾರಾಜರಿಗೂ ಹಾಗೂ ಚಿಕ್ಕೋಡಿಯ ಶ್ರೀ ಚಿನ್ನಯ್ಯ ಸ್ವಾಮಿಗಳಿಗೂ ಸಾವಳಗಿ ಮಠ ಅವರಿಗೆ ಪತ್ರ ಬರೆದು ಶ್ರೀ ಮುಚ್ಚಂಡಿ ವೀರಭದ್ರಯ್ಯ ಸ್ವಾಮಿಗಳನ್ನು ಕಳುಹಿಸಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 31ನೇ ಅಧ್ಯಾಯವು ಮುಗಿದಿದೆ. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ್.